ಈ ನಮೂನ್ ಗಿಡ ಬೆಳೆದಂತಂದ್ರೆ ಭಾಳ ಚೆನ್ನಾಗಿರ್ಬೇಕು ಭೂಮಿ ನಿಮ್ಮದು ಕೂಡ. ನೀವು ಹಚ್ಬೇಕಂತ ಮನಸ್ಸು ಮಾಡಿದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಭೂಮಿ ಫಸ್ಟ್ ಆಫ್ ಆಲ್ ಚೆನ್ನಾಗಿರ್ಬೇಕು. ಹೆಂಗಿರ್ಬೇಕು ಭೂಮಿ ಅಂತಂದರೆ ನೋಡಿ, ಇದು ಭೂಮಿ ಕಲ್ಲು ಮಿಶ್ರಿತ ಮತ್ತು ಉಸುಗು ಮತ್ತು ಎರೆ ಮಣ್ಣು. ಈ ನಮಸ್ಕಾರ 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 ಗುರು. ಇವತ್ತು ವಿಷಯವೇನಪ್ಪ ಅಂತಂದರೆ, ಒಂದು ಸೀಬೆಕಾಯಿ ಪೇರಲ ಜಂಪಲ್ ಅಂತ ಒಂದು ಒಳ್ಳೆಯ ತಳಿಯಾಗಿರ್ತದೆ ಈ ಜಂಪಲ್ ತಳಿ ಕೂಡ. ಅದರಲ್ಲಿ ಈ ಹಣ್ಣು ನೋಡಿದ್ರೇ ಭಾಳಷ್ಟು ಜನರಿಗೆ ಇಷ್ಟವಾಗ್ತದೆ, ಯಾವಾಗ ತಿನ್ನೋಣ ಅಂತ ಅನ್ನುವಂಥ ಭಾವನೆ ಈ ಹಣ್ಣಿನಲ್ಲಿ ಪೋಷಕಾಂಶ ಅಷ್ಟೊಂದು ಇದೆ. ಹಂಗಾಗಿ ಇವತ್ತು ಈ ಹಣ್ಣಿನ ಯಾವ ರೀತಿ ಹಚ್ಚಬೇಕು, ಈ ಸೀಬೆ ಪೇರಲ ಹಣ್ಣು ಮತ್ತು ಯಾವ ರೀತಿ ಹಚ್ಚಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೂಡ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಗುರು. ಭೂಮಿಯನ್ನು ಮೊದಲು ಸ್ವಚ್ಛತೆ ಮಾಡಿಕೊಂಡು ಭೂಮಿ ಲೆವೆಲಿಂಗ್ ಮಾಡಿಕೊಳ್ಳಬೇಕು. ಯಾವ ರೀತಿ ಅಂತ ನೋಡಿ, ಭೂಮಿ ಎತ್ತಿಲಿಂದಾದರೂ ಕೂಡ ನಾವು ಲೆವೆಲಿಂಗ್ ಮಾಡ್ಕೋಬೋದು. ಮತ್ತು ಎತ್ತಿಲಿಂದ ಅಂದರೆ ಜಲ್ದಿ ಚೆನ್ನಾಗಿ ಆಗೋದಿಲ್ಲ. ಹಾಗಾಗಿ ಟ್ಯಾಕ್ಟ್ರಲಿಂದ ಪಲ್ಟಿ ಹೊಡೆದು, ಕ್ರಾಸ್ ಕುಂಟಿ ಹೊಡೆದು, ಟಿಲ್ಲರ್ ಹೊಡೆದು ಅದಕ್ಕೆ ಒಂದು ಒಳ್ಳೆ ಗುಣಮಟ್ಟವನ್ನು ನಾವು ತರಬೇಕು. ಗಿಡ ಹಚ್ಚುವ ಮುನ್ನ ತೆಗ್ಗು ಎಷ್ಟಿರಬೇಕು ಅಂದರೆ ಆಳ, ಅಂದರೆ ಗಿಡ ಸಸಿ ನೆಡೋಕ್ಕಿಂತ ಮೊದಲು ಎಷ್ಟಿರ್ಬೇಕಂತಂದರೆ ಅದರಲ್ಲಿ 3 ಫೀಟು ನಾವು ಗುಂಡಿನ ತೆಗಿಬೇಕು. ಫಸ್ಟ್ ಆಫ್ ಆಲ್ ಗುಂಡಿ 3 ಫೀಟ್ ತೆಗೆದ ನಂತರ ಅದರಲ್ಲಿ ಏನು ಮಾಡಬೇಕಂತಂದರೆ, ಆ ತೆಗ್ಗಿನಲ್ಲಿ ಈ ಬೇವಿನ ಹಿಂಡಿ ಮತ್ತು ಇಲ್ಲ ನಿಮ್ಮ ಕೊಟ್ಟಿಗೆ ಗೊಬ್ಬರ ಅದರಲ್ಲಿ ಎಷ್ಟು ಹಾಕ್ಬೇಕಂತಂದರೆ ಅದರಲ್ಲಿ 1.5 ಫೀಟು ಇಲ್ಲ 2 ಫೀಟು ಅಷ್ಟು ನಾವು ಗೊಬ್ಬರವನ್ನು ಅದಕ್ಕೆ ಹಾಕಬೇಕು. ಅದಕ್ಕಿಂತ ಹಾಕಿದ ನಂತರ ಏನು ಮಾಡಬೇಕಂತಂತಂದರೆ ಮತ್ತೆ ಅದರಲ್ಲಿ, ಯಾಕಂದರೆ ಒಂದು ದೊಣ್ಣೆ ಹುಳ ಅಂತ ಬರ್ತದೆ, ಆ ಹುಳನ ಕಂಟ್ರೋಲ್ ಮಾಡ್ಬೇಕು. ಯಾಕಂದರೆ ಬೇರು ಸಣ್ಣದು ಇರ್ತದೆ, ಅದರಲ್ಲಿ ಅಚಾನಕ್ಕಾಗಿ ಆ ಗಿಡಕ್ಕೆ ಒಂದು ಕಡಿತಪ್ಪ ಅಂತಂದರೆ, ಆ ಬೇರನ್ನು ಕಡಿತಪ್ಪ ಅಂದರೆ ಗಿಡ ಸಾಯುವ ಚಾನ್ಸಸ್ ಇರ್ತದೆ. ಹಂಗಾಗಿ ನಾವು ಅದಕ್ಕೆ 4-8 ಅಂತಂದರೆ ಆ 4-8ನ ಅದರಲ್ಲಿ ಹಾಕಬೇಕು. ಎಷ್ಟು ಆ ಗುಂಡಿಗೆ ಎಷ್ಟು ಹಾಕ್ಬೇಕಂತಂದರೆ ಒಂದು 100 ಗ್ರಾಮು ಇಲ್ಲಾಂತಂದರೆ 60 ಗ್ರಾಮಷ್ಟು ನಾವು ಆ ಗುಂಡಿಯಲ್ಲಿ ಹಾಕಬೇಕು. ಈ ತಿಪ್ಪೆ ಗೊಬ್ಬರದಲ್ಲಿ ಅಂತಂತೂ ಆ ಹುಳ ಇರ್ತದೆ. ಹಾಗಾಗಿ ನಿಮ್ಮ ಹೊಲದಲ್ಲಿ ಕೂಡ ಇತ್ತಪ್ಪ ಅಂತಂದ್ರೂ ಕೂಡ ಅದಕ್ಕೆ ಆ 4-8ನ ನಾವು ಒಂದು 50 ಗ್ರಾಮ್ಲಿಂದ 100 ಗ್ರಾಮ್, ಅಂದರೆ ನಿಮ್ಮ ಹೊಲ್ದಾಗ ಇತ್ತಪ್ಪ ಅಂತಂದರೆ 100 ಗ್ರಾಮ್ ಹಾಕಬೇಕು. ಇಲ್ಲದಂತಂದರೆ ಇದ್ದಿದ್ದಿಲ್ಲಪ್ಪ ಅಂತಂದರೆ 50 ಗ್ರಾಮಷ್ಟು ನಾವು ಆ ತೆಗ್ಗಿನಲ್ಲಿ ಹಾಕಬೇಕು. ಹಾಕಿದ ಮೇಲೆ ಆ ಗಿಡವನ್ನು ನೀಡಬೇಕು. ನಿಟ್ಟ ಮೇಲೆ ಯಾವ ರೀತಿ ಅಂತಂತಂದರೆ ಅದಕ್ಕೆ ಒಂದು ಕಸಿ ಬರ್ತದೆ. ಗಿಡವನ್ನು ಕಸಿ ಮಾಡಿರ್ತಾರಲ್ಲ, ಆ ಗಿಡ ಕಸಿ ಮಾಡಿದ ಜಾಗದವರೆಗೂ ಕೂಡ ಮಣ್ಣಿನ ಮಟ್ಟ ಮಾಡಬೇಕು. ಪೂರಾ ಒಳಗಡೆ ನೆಲದಲ್ಲಿ ಕೂಡ ಇಡಬಾರ್ದು ಯಾವತ್ತು. ಯಾಕಂತಂದರೆ ನಾನು ಇಲ್ಲಿ ಉದಾಹರಣೆ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಗಿಡದಲ್ಲಿ ಈಗ ಇಲ್ಲಿ ಕಸಿ ಮಾಡಿದ್ರಪ್ಪ ಅಂತಂತಂದರೆ ನಾವು ಇಷ್ಟರ ತನಕ, ಇಲ್ಲಿಂದ ಇಷ್ಟರ ತನಕ ನೆಲದಲ್ಲಿ ನಾವು ನೀಡಬೇಕು. ಯಾಕೆ ನೀಡಬೇಕಂತಂತಂದರೆ ಆ ಕಸಿ ಮಾಡಿದ್ದು ನಾವು ಒಳಗಡೆ ಉಣಿದೀವಪ್ಪ ಅಂತಂದರೆ ಗಿಡ ಸಾಯ್ತದೆ. ಹಂಗಾಗಿ ಆ ಕಸಿ ಮಾಡಿದ ಜಾಗವನ್ನು ಬಿಟ್ಟು ನಾವು ಒಳಗಡೆ ನೀಡಬೇಕು. ಆವಾಗಲೇ ಗಿಡ ಬೆಳವಣಿಗೆ ಆಗ್ತದೆ. ಮತ್ತು ಆ ಗಿಡ ಇಟ್ಟ ಮೇಲೆ ಅದಕ್ಕೆ ಅದರ ಲೆವೆಲ್ ಮಣ್ಣನ್ನು ಮುಚ್ಚಿದ ನಂತರ ಅದಕ್ಕೆ ನೀವು ಡ್ರಿಪ್ ಮಾಡಿದರೆ ಡ್ರಿಪ್ನಲ್ಲಿನೂ ಕೂಡ ನೀರು ಹಾಕ್ಬೋದು. ಹಾಕಿದ ನಂತರ ಗಿಡ ಹಚ್ಚಿದ ಮೇಲೆ ನಾವು ಅದಕ್ಕೆ 1-2 ಲೀಟ್ರಷ್ಟು ನೀರನ್ನ ನಾವು ಗಿಡದ ಸುತ್ತನೇ ಅದಕ್ಕೆ ನೀರು ಹಾಕಬೇಕು. ಚಂಬಿಲಿಂದನೇ ಫಸ್ಟ್ ಆಫ್ ಆಲ್, ಯಾಕಂದರೆ ಬೇರೆ ಡ್ರಿಪ್ಲಿಂದ ಬಿಡಬಾರ್ದು ಫಸ್ಟ್ ಆಫ್ ಆಲ್. ಯಾಕಂತಂದರೆ ನೀರು ತೇವಾಂಶ ಹೆಚ್ಚಿಗೆ ಆಗ್ಬೇಕು ಫಸ್ಟ್ ಆಫ್ ಆಲ್. ಯಾಕಂತಂತಂದರೆ ಎಲ್ಲ ಬುಡಕ್ಕೆ ಕಾವನ್ನು ನಾವು ಹಾಕಿರ್ತೀವಿ. ಯಾಕಂದರೆ ಗೊಬ್ಬರ ಹಾಕಿದ ನಂತರ ನಾವು ಅದು ಕಾವನ್ನೇ ಆಗ್ತದೆ ಗಿಡಕ್ಕೆ. ಹಂಗಾಗಿ ಒಂದು 2 ಲೀಟ್ರಷ್ಟು ನೀರು ನಾವು ಅದಕ್ಕೆ ಹಾಕಬೇಕು. ಹಾಕಿದ ನಂತರ 40 ದಿವಸ ಆದ ನಂತರ ಆದರೆ ಆಗಲಿಲ್ಲಪ್ಪ ಅಂತಂದ್ರೂ ಕೂಡ ಅದರಲ್ಲಿ ಚಿಗುರು ಹುಟ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಗಿಡ ಕುಂತ ಮೇಲೆ ನಾವು
ಹಚ್ಚಿದ ಗಿಡ ಚಿಗುರು ಹುಟ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಚಿಗುರು ಹುಟ್ಟಿದ ನಂತರ ಆ ಏನು ಅದು ಬಡ್ಡಿ ಕಸಿ ಮಾಡಿದ ಗಿಡವನ್ನು ನಾವು ಅವಾಗ ಅದನ್ನು ಒಂದು ಬ್ಲೇಡ್ ತೊಗೊಂಡು ಅದನ್ನು ಕೊಯ್ದು ಅದನ್ನು ಸಂಪೂರ್ಣವಾಗಿ ತೆಗೆದು ಬಿಡಬೇಕು. ಆಗ ಗಿಡ ಚೆನ್ನಾಗಿ ಗ್ರಹತವಾಗಿ ಆಲಕ್ಕೆ ಸ್ಟಾರ್ಟ್ ಆಗ್ತದೆ. ಸ್ಟಾರ್ಟ್ ಆದಮೇಲೆ ಅದಕ್ಕೆ ನಾವು ನೀರು ಹಂತವಾಗಿ ಅದು ಯಾವ ರೀತಿ ಇರ್ತದೆ ಅಂತ ಆ ರೀತಿ ನಾವು ಹಚ್ಕೊಂತಾನೆ ನೀರು ಹಾಯ್ಕೊಂತಾನೆ ಹೋಗ್ಬೇಕು. ಮತ್ತು ಇದೇ ರೀತಿ ನಾವು ಮಾಡ್ಕೊತ ಹೋದ್ರೇ ಆ ಗಿಡ ಆಟೋಮೆಟಿಕ್ಕಾಗಿ ಬೆಳವಣಿಗೆ ಆಲಕ್ಕೆ ಸ್ಟಾರ್ಟ್ ಆಗ್ತದೆ.